ರೈತರು ಕಟ್ಟಿದ್ದ ಬೆಳೆ ವಿಮೆಯಲ್ಲಿ ಬಹುಕೋಟಿ ಹಗರಣದ ಒಂದು ಆರೋಪ ಕೇಳಿಬಂದಿದೆ. ಧಾರವಾಡದ ಕಲಘಟಗಿ ತಾಲೂಕಿನಲ್ಲಿ ಬೆಳಕಿಗೆ ಬಂದಂಥ ಒಂದು ಅಕ್ರಮ ಇದು. ರೈತರ ಜೀವನ್ ಜೊತೆ ಬೆಳೆ ವಿಮೆ ಕಂಪನಿ ಏಜೆಂಟ್ಗಳ ಒಂದು ಚಲ್ಲಾಟ ಶುರುವಾಗಿದೆ. ಈಗ 9 ಕೋಟಿ ರೂಪಾಯಿ ಹಣ ಏಜೆಂಟ್ರ ಪಾಲಾಗಿರೋದು. ಆದರೆ ಬೆಳೆ ಕಳೆದುಕೊಂಡಂತಹ ರೈತರಿಗೆ ಸಿಕ್ಕಿದ್ದು ಬರೀ ಬಿಡಿಗಾಸು. ನೋಡಿ, ರೈತರು ನಮಗೇನೋ ಕಷ್ಟ ಕಾಲದಲ್ಲಿ ಆಗುತ್ತೆ, ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಬೆಳೆ ವಿಮೆ ಅಂತ ಹೇಳ್ತೀವಲ್ವ, ಆ ಬೆಳೆ ಮೇಲೆ ಅವರು ಹಣವನ್ನು ಕಟ್ಟಿರ್ತಾರೆ ಕಂಪ್ನಿಗೆ. ಆದರೆ ಈಗ ನೋಡಿದ್ರೆ ಏಜೆಂಟ್ರಿಗೆ ಇದೆಲ್ಲ ಹೋಗಿದೆ ಅಂತ ಅವ್ರ ಜೇಬಿಗೆ ಇಳಿಸ್ಕೊಂಡ್ಬಿಟ್ಟಿದ್ದಾರೆ. ಬೆಳೆ ವಿಮೆ ಕಂಪ್ನಿಯವರು ಕೂಡ ಇದಕ್ಕೆ ಉತ್ತರ ಕೊಡಬೇಕು. 9 ಕೋಟಿ ರೂಪಾಯಿ ರೈತರಿಗೆ ಬರಬೇಕಾದಂಥ ಬೆಳೆ ವಿಮೆ ಪರಿಹಾರ ನಯಾ ಪೈಸೆ ಕೂಡ ಸಿಕ್ಕಿಲ್ಲ ರೈತರಿಗೆ. ಎಲ್ಲ ಬೆಳೆ ಹಾಳಾಯ್ತು ಒಂದು ಕಡೆ, ಅದು ಇಲ್ಲ ಇದು ಇಲ್ಲ. ಸೆನ್ ಪೊಲೀಸರು ತನಿಖೆಯನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲು ಮಾಡಿದ್ದಾರೆ. ಕಲಘಟಗಿ ಭಾಗದ ರೈತರಿಗೆ ಬಹುಕೋಟಿ ಹಗರಣದ ಆರೋಪ ಇದು. ನೋಡಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಕಟ್ಟಿದ್ರು ಇವರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವುದು? ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಅದರ ಅಡಿಯಲ್ಲಿ ಕಟ್ಟಿದ್ರು ಇವರು. ಕಳೆದ ವರ್ಷ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ್ರು, ಬೆಳೆ ಕೈ ಸಿಗಿರಲಿಲ್ಲ, ಅನ್ನದಾತರಿಗೆ ಬಿಡುಗಡೆ ಆಗಿತ್ತು ಬೆಳೆ ವಿಮೆ. ಇದೇ ಬೆಳೆ ವಿಮೆ ಹಣ ಏನು ಮಾಡಿದ್ರು, ಏಜೆಂಟ್ಗಳು ತಿಂದು ತೆಗೆದುಬಿಟ್ರು ಅನ್ನುವಂಥ ಆರೋಪ. ಇದೇ ಪ್ರಕರಣವನ್ನು ತನಿಖೆ ನಡೆಸ್ತಾ ಇದೆ ಧಾರವಾಡದ ಸೆನ್ ಪೊಲೀಸ್ ಠಾಣೆ. ಇದನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ ಪೊಲೀಸರು ಅನ್ನುವಂಥ ಆರೋಪ ಇದೆ. ಏಜೆಂಟ್ಗಳು ಕಿಂಗ್ ಪಿನ್ಗಳ ತನಿಖೆ ಬಿಟ್ಟು ರೈತರನ್ನ ಕರೆದು ವಿಚಾರಣೆ ಮಾಡ್ತಿದ್ದಾರೆ. ಎಂಥ ವ್ಯವಸ್ಥೆ ಇದೆ, ಎಂಥ ಪರಿಸ್ಥಿತಿ ರೈತರಿಗೆ ಬಂದಿದ್ದು. ಹೀಗಾಗಿ ರೈತರು ಪೊಲೀಸ್ ಠಾಣೆಗೆ ಎಲ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏಜೆಂಟ್ಗಳ ಕುಮ್ಮಕ್ಕಿನಿಂದ ಹಗರಣ ನಡೆದಿದೆ ಅನ್ನುವಂಥ ಆರೋಪ ಇದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಅನ್ನದಾತರಿಗೆ ಒಂದು ಕಡೆ ಬೆಳೆನೂ ಇಲ್ಲ, ಒಂದು ಕಡೆ ಬೆಳೆ ವಿಮೆ ಹಣನೂ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಇದು ಅನ್ಯಾಯ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಏಜೆಂಟ್ಗಳು ಯಾವ ರೀತಿಯಾಗಿ ಈ ಅಕ್ರಮವನ್ನು ಮಾಡಿದ್ದಾರೆ, ಪೊಲೀಸರು ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪ ಇದೆ. ಅಷ್ಟು ಪ್ರಭಾವ ಬೀರ್ತಿದ್ದಾರೆ ಅಂತ ಹೆಂಗಿಲ್ಲಿ? ಹೌದು, ಧಾರವಾಡ ಜಿಲ್ಲೆಯ ಕಲಘಟಗಿ ಸೇರಿದಂತೆ ಧಾರವಾಡ ಜಿಲ್ಲೆಯಲ್ಲಿ ಕಳೆದ 45 ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಹೊಡೆತಕ್ಕೆ ಅನ್ನದಾತ ಸಂಪೂರ್ಣವಾಗಿ ನಲಗಿ ಹೋಗಿದ್ದಾನೆ. ಕಳೆದ ವರ್ಷವೂ ಅಂತಂದ್ರೆ ನಾವು 2025 ಮತ್ತು 26ನೇ ಸಾಲಿನಲ್ಲಿ ತೆಗೆದುಕೊಂಡಾಗ ಮುಂಗಾರಿ ಇಲ್ಲದ್ರೆ ಬಿತ್ತನೆ ಮಾಡಿದ ರೈತನಿಗೆ ದೊಡ್ಡಂತಹ ಭರವಸೆಗಳು. ಅತಿವೃಷ್ಟಿಗೆ ಭೂಮಿ ಎಲ್ಲವೂ ಭೂಮಿಯಲ್ಲಿ ಬೆಳೆದಂತಹ ಬೆಳೆಗಳೆಲ್ಲವೂ ಇವತ್ತು ಕೊಚ್ಚಿಕೊಂಡು ಹೋಗುವು ಮತ್ತು ಕೆಲವೊಂದಿಷ್ಟು ಬೆಳೆಗಳು ಆ ನೀರಿನಲ್ಲಿ ಕೊಳೆತು ಹೋದವು. ಆತನ ಕಷ್ಟದ ಕಾಲದಲ್ಲಿ ಕೈ ಹಿಡಬೇಕಾಗಿದ್ದು ಬೆಳೆ ವಿಮೆ. ಈ ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಫಸಲ್ ಬಿಮಾ ಯೋಜನೆ. ಇದೇ ಒಂದು ಯೋಜನೆಯಲ್ಲಿ ತಾನು ರೈತ ಇವತ್ತು ತನ್ನ ಖಾತೆಯಿಂದ ಸಹಕಾರಿ ಸಂಘಗಳಿಂದ ಮತ್ತು ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಂದ ಇಲ್ಲಿ ಯಾವ ಬೆಳೆ ವಿಮೆ ಕಂಪನಿಗಳಿದ್ರೆ ಆ ಬೆಳೆ ವಿಮೆ ಕಂಪನಿಗೆ ತುಂಬಿಸುವಂತಹ ಕೆಲಸ ಇವತ್ತು ಅನ್ನದಾತನ ಮಾಡಿದ್ದಾನೆ. ಆದ್ರೆ ಇದೇ ಆ ಬೆಳೆ ವಿಮೆ ಕಂಪನಿಗಳು ಮತ್ತು ಏಜೆಂಟ್ಗಳು ರೈತರ ಜೀವನದ ಜೊತೆ ಇವತ್ತು ಚಲ್ಲಾಟವಿ. ಯಾವ ರೀತಿ ಇಲ್ಲದ್ರೆ ಹಗರಣವಾಗಿದೆ ಅಂತ ನೋಡ್ತಾರೆ ಅಂತಂದ್ರೆ, ಮೊದಲು ರೈತರಿಗೆ ಇಲ್ಲದ್ರೆ ಖಾತೆಗೆ ಹಣ ಜಮೆ ಆಗುತ್ತೆ, ನಂತರ ಏಜೆಂಟ್ಗಳು ಬರ್ತಾರೆ. ಏಜೆಂಟ್ ಇಲ್ಲ, ನಿಮ್ಮ ಖಾತೆಗೆ ತಪ್ಪಾಗಿ ಜಮೆ ಆಗಿದೆ, ನೀವು 50ರಷ್ಟು ಅಂದ್ರೆ ಈಗ 100 ರೂಪಾಯಿ ಜಮೆ ಆಗಿದೆ ಅಂದ್ರೆ ಅದ್ರ ನೀವು 50 ರೂಪಾಯಿ ನಮ್ಗೆ ಕೊಡ್ಲೇಬೇಕು ಅಂತ. ಒಂದು ಎಕರೆಗೆ ಇಲ್ಲಿ ಅಂತಾರೆ ಸರಿ ಸುಮಾರು 17,000, 18,000, 20,000 ಇಲ್ಲಿ ಅಂದ್ರೆ ಏನು ಆ ಬೆಳೆ ವಿಮೆ ರೈತರ ಖಾತೆಗೆ ಹೋಗಿದೆ. ಅದು ಅರ್ಧದಷ್ಟದ ಅದರಲ್ಲಿ ಏಜೆಂಟ್ ಉಳಿಸ್ಕೊಂಡು ಆ ಬೆಳೆ ವಿಮೆ ಕಂಪನಿಗಳಿಗೆ ವಾಪಸ್ ಕೊಡುವಂತಹ ಕೆಲಸ ಮಾಡಿದ್ರೆ ಮತ್ತು ಕೆಲವೊಂದಿಷ್ಟು ಏಜೆಂಟ್ಗಳು ತೆಗೆದು ಹಾಕಿದ್ರೆ. ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಾರೆ ಯಾವ್ಯಾವ ತಾಲೂಕು ಅಂದ್ರೆ ತಾಲೂಕಿನ ಯಾವ್ಯಾವ ಗ್ರಾಮಕ್ಕಂತ ನೋಡಿದಾಗ ಇಲ್ಲಿ ಅಂದ್ರೆ ತಬಕನಹಳ್ಳಿ ಗ್ರಾಮ ಮತ್ತು ಬೀರಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚು ಏಜೆಂಟ್ಗಳು ಇವತ್ತು ದುಡಿದು ಬಿಟ್ಟಿದ್ರೆ ಮತ್ತು ಕೆಲವೊಂದಿಷ್ಟು ರೈತರು ಇದರಲ್ಲಿ ಏಜೆಂಟ್ಗಳು ಆಗಿದ್ದಾರೆ. ಆದ್ರೆ ಯಾವ ರೈತರಿಗೆ ಇವತ್ತು ಬೆಳೆ ವಿಮೆ ಹೋಗಿದೆಯೋ ಆ ಬೆಳೆ ವಿಮೆ ಸರಿ ಸಂಬಂಧಪಟ್ಟಂಗೆ ಪೊಲೀಸರು ಸರಿಯಾದ ರೀತಿಯಾಗಿ ತನಿಖೆ ಮಾಡಬೇಕು. ಪ್ರಾರಂಭದಲ್ಲಿ 9 ಕೋಟಿ ರೂಪಾಯಿ ಹಗರಣ ಈ ಸಂಬಂಧಪಟ್ಟಂಗೆ ಇಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಇರ್ಬೋದು ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಹ ಇಲ್ಲಿ ಅಂದ್ರೆ ಒಂದು ತಪ್ಪು ಮಾಹಿತಿಯನ್ನ ಕೊಡ್ತಾರೆ. ಯಾವ ರೀತಿ ತಪ್ಪು ಮಾಹಿತಿ ಅಂದ್ರೆ, ಒಬ್ಬ ರೈತರ ಜಮೀನಲ್ಲಿ ಸೋಯಾಬನ ಇದೆ ಅಂದ್ರೆ ಸೋಯಾಬನ ಅಂತೇಳಿ ಇಲ್ಲಿ ಅಂದ್ರೆ ಬೆಳೆ ವಿಮೆ ಪರಿಹಾರ ಕೊಡ್ಬೇಕು. ಆದ್ರೆ ಕೆಲವೊಂದಿಷ್ಟು ರೈತರ ಜಮೀನಲ್ಲಿ ಬೆಳೆ ವಿಮೆ ಇಲ್ಲಿ ಅಂದ್ರೆ ಗೋವಿನ ಜೋಳಕ್ಕೆ ಆತ ಬೆಳೆ ವಿಮೆ ಕಟ್ಟಿದ್ದು ಸೋಯಾಬನಕ್ಕೆ ಇಲ್ಲಿ ತಪ್ಪು ಮಾಹಿತಿ ಗೋವಿನ ಜೋಳ ಅಂತಿದೆ.
ಈ ರೀತಿಯಾಗಿ ಬೆಳೆಗಳನ್ನೇ ಇಲ್ಲಿ ಹತ್ರ ಕೃಷಿ ಇಲಾಖೆ ಅಧಿಕಾರಿಗಳು ವ್ಯತ್ಯಾಸ ಮಾಡಿದ್ರೆ ಈ ಸಂದರ್ಭಕ್ಕೆ ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಿಸಿಕೊಂಡಂತಹ ಕಲಘಟಗಿ ಪೊಲೀಸರು ಈ ಒಂದು ಪ್ರಕರಣವನ್ನ ಇಲ್ಲಿ ಸಣ್ಣ ಒಂದು ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡ್ತಾರೆ. ಸಣ್ಣ ಸೈಬರ್ ಕ್ರೈಮ್ ಪೊಲೀಸ್ ಅಧಿಕಾರಿಗಳು ಇರ್ತಾರೆ, ಅವರು ಈ ಒಂದು ಸಂಪೂರ್ಣ ತನಿಖೆಯನ್ನೇ ಇವತ್ತು ಹಳ್ಳ ಹಿಡಿಸ್ಲಿಕ್ಕೆ ಮುಂದಾಗ್ತದೆ. ಯಾಕೆ ಇವತ್ತು ಹಳ್ಳ ಹಿಡಿಸ್ಲಿಕ್ಕೆ ಮುಂದಾಗ್ತಾರೆ ಅನುಮಾನ ಯಾಕೆ ಹುಡ್ತಾ ಇದೆ ಅಂದ್ರೆ, ಯಾವ ರೈತ ಇವತ್ತು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾನೆ, ಬೆಳೆ ವಿಮೆ ಬಂದು ಇವತ್ತು ತನ್ನ ಜೀವನವನ್ನ ನಡೆಸಿಕೊಳ್ತಿದ್ದಾನೆ, ಮತ್ತು ಆ ರೈತರಲ್ಲಿ ಈಗಾಗಲೇ ಕೆಲವೊಂದಿಷ್ಟು ರೈತರ ಏಜೆಂಟ್ಗಳಿಗೆ ಹಣವನ್ನ ಕೊಟ್ಟಿದೆ. ಅಂತಹ ರೈತರನ್ನೇ ಟಾರ್ಗೆಟ್ ಮಾಡಿಕೊಂಡು ವಿಚಾರಣೆಗೆ ಬರುವಂತ ಹೇಳ್ತಾರೆ. ಕೆಲವೊಂದಿಷ್ಟು ರೈತರು ವಿಚಾರಣೆಗೆ ಹಾಜರಾಗ್ತಾರೆ. ಈಗ ಒಂದ್ ಕಡೆ ಬೆಳೆಯೂ ಇಲ್ಲ, ಬೆಳೆ ವಿಮೆನೂ ಇಲ್ಲಂತಹ ಪರಿಸ್ಥಿತಿ ಅನ್ನದಾತನಿಗೆ ಎದುರಾಗಿದೆ. ಇಂತಹ ಸಮಯದಲ್ಲಿ ಸರ್ಕಾರ ಇರ್ಬೋದು ಮತ್ತು ಪೊಲೀಸ್ ಇಲಾಖೆ ಇರ್ಬೋದು ರೈತರನ್ನ ಇಲ್ಲಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಪೊಲೀಸ್ ಠಾಣೆಗೆ ಕರೆಸ್ಕೋಬಾರ್ದು, ವಿಚಾರಣೆ ಮಾಡಬಾರ್ದು. ಇಲ್ಲಿ ಯಾವ ಏಜೆಂಟ್ಗಳಿದ್ದಾರೆ ಮತ್ತು ಕೆಲವೊಂದಿಷ್ಟು ಏಜೆಂಟ್ಗಳು ಈ ಪ್ರಕರಣದಲ್ಲಿ FIR ನೋಡುವಾಗ ಇಲ್ಲಿ ಅಂತಂದ್ರೆ 11-12 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಅದನ್ನ ಬಿಟ್ಟು ಸಹ ಇಲ್ಲಿ ಅಂತಂದ್ರೆ 100 ಏಜೆಂಟ್ಗಳನ್ನ ಈ ಒಂದು ಪ್ರಕರಣದಲ್ಲಿ ಕೈ ಬಿಡಲಾಗಿದೆ. ಅವರೆಲ್ಲರನ್ನೂ ಇಲ್ಲಿ ಹತ್ರ ಪ್ರಕರಣದಲ್ಲಿ ಶಾಮೀಲು ಮಾಡಬೇಕು, ಅಂದ್ರೆ ಪ್ರಕರಣದಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಅವರನ್ನ ತನಿಖೆ ಮಾಡಬೇಕು. ಮತ್ತು ಕೆಲವೊಂದಿಷ್ಟು ಕಿಂಗ್ ಪಿನ್ಗಳು ಸಹ ಇದಾರೆ ಇದರಲ್ಲಿ, ಏಜೆಂಟ್ಗಳು ಅಷ್ಟೇ ಬಿಟ್ಟು ದೊಡ್ಡ ಕಿಂಗ್ ಪಿನ್ಗಳಿದ್ರೆ ಅವರನ್ನ ಕರೆಸಿ ಇಲ್ಲಿ ವಿಚಾರಣೆ ಮಾಡಬೇಕು. ಏನು ಇವತ್ತು ಆ ರೈತರಿಗೆ ಬೊಕ್ಕತಕ್ಕೆ ಹಾನಿ ಆಗಿದೆ, ರೈತರ ಖಾತೆಗೆ ಜಮೆ ಹಾಕಿದಂತಹ ಹಣವನ್ನ ಮರಳಿ ಏನು ಕೊಟ್ಟಿದ್ದಾರೆ ಅದನ್ನ ಮರಳಿ ರೈತರಿಗೆ ಕೊಡಿಸುವಂತಹ ಕೆಲಸ ಮಾಡಬೇಕು. ಯಾರು ಉಪ್ಪು ತಿಂದರೆ ಅವ್ರಿಗೆ ನೀರು ಕುಡಿಸುವಂತ ಕೆಲಸವನ್ನ ಇವತ್ತು ಪೊಲೀಸರು ಮಾಡಬೇಕು ಅಂತೇಳಿ ಅನ್ನದಾತರು ಆಗ್ರಹಿಸಿದ್ದಾರೆ. ಪ್ರಭು, ಎಸ್, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ದೇಡ್ ತಿಂಗಳದ ಇನ್ 1.5 ತಿಂಗಳಾದ್ರೆ ಕೈಗೆ ಬರ್ತಿರ್ತದ. 4 ತಿಂಗಳು